ಕೆಲ ದಿನಗಳ ಹಿಂದೆ ವಿಷ್ಣುವರ್ಧನ್ ಅವರ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟಿನ ವಿವಾದ ಆಗಿತ್ತು. ಈಗ ನಟಿಮಣಿಗಳು ಕೂಡ ವಿಷ್ಣುವರ್ಧನ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಮರಣೋತ್ತರವಾಗಿ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಇವತ್ತು DCM ಸೇರಿದಂತೆ ಅನೇಕ ನಾಯಕರನ್ನ ನಟಿಮಣಿಯರು ಭೇಟಿಯಾಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಹಾಗಾದರೆ ಯಾರು ಭೇಟಿಯಾಗಿದ್ದಾರೆ, ಏನಾಗಿದೆ ನೋಡೋಣ ಬನ್ನಿ ವರದಿಯಲ್ಲಿ. ಇತ್ತೀಚೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವಿನ ಸಮಾಧಿ ಸ್ಥಳವನ್ನ ಧ್ವಂಸಗೊಳಿಸಲಾಗಿತ್ತು. ಇದು ವಿಷ್ಣು ಅಭಿಮಾನಿಗಳನ್ನ ಕೆರಳಿಸಿತ್ತು. ಇದೀಗ ಅಭಿಮಾನ್ ಸ್ಟುಡಿಯೋ ಜಾಗವನ್ನ ಸರ್ಕಾರದ ಸುಪರ್ದಿಗೆ ಪಡೆಯುವ ವಿಚಾರ ಚರ್ಚೆಯ ಹಂತದಲ್ಲಿದೆ. ಅಭಿಮಾನಿಗಳು ಹಾಗೂ ವಿಷ್ಣು ಕುಟುಂಬ ನಿರಾಳವಾಗಿದೆ. ಇದರ ನಡುವೆಯೇ ವಿಷ್ಣುವರ್ಧನ್ಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಎಂಬ ಕೂಗು ಜೋರಾಗಿದೆ. ಇದಕ್ಕೆ ಕಸುವು ಕಟ್ಟುವ ಕೆಲಸಕ್ಕೆ ಚಂದನವನದ ಹಿರಿಯ ತಾರೆಯರು ಮುಂದಾಗಿದ್ದಾರೆ. ಇವತ್ತು DCM DK ಮನೆಗೆ ಬಂದಿದ್ರು. ಉಪಮುಖ್ಯಮಂತ್ರಿ ಮುಂದೆಯೂ ವಿಷ್ಣು ಕುರಿತ ಬೇಡಿಕೆ ಇಟ್ಟಿದ್ದಾರೆ. ಸೆಪ್ಟೆಂಬರ್ 18ರಂದು ವಿಷ್ಣುವರ್ಧನ್ರ 75ನೇ ಜನ್ಮದಿನ. ಈ ದಿನದಂದೇ ಘೋಷಣೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ 75 ವರ್ಷ. ಇದೇ ತಿಂಗಳು 18ನೇ ತಾರೀಕು. ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸರ್ ಅವ್ರಿಗೂ ಮನವಿಯನ್ನು ಕೊಟ್ಟು ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಮರಣೋತ್ತರ ಕರ್ನಾಟಕ ರತ್ನವನ್ನು ನೀಡಬೇಕು ಅಂತ ಅವರಲ್ಲಿ ಮನವಿಯನ್ನು ಮಾಡಿಕೊಂಡ್ವಿ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಕೊಡಬೇಕು ಅನ್ನೋದು ಅಭಿಮಾನಿಗಳ ಬಹುದಿನಗಳ ಬೇಡಿಕೆ. ಆದರೆ ಯಾವೊಂದು ಸರ್ಕಾರವೂ ಕೂಡ ಈ ಘೋಷಣೆ ಮಾಡಿಲ್ಲ. ಈಗ ವಿಷ್ಣು ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದ್ದು ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.